You know what? You want to ask him? He's from San Francisco here for this movie. 6 ಗಂಟೆಯಿಂದ ಇಲ್ಲ ಮೇಡಮ್, 4 ಗಂಟೆಯಿಂದ ಆಗಿರೋದು. ಏನ್ ಹೇಳೋಣ, ನೀವೇ ನೋಡಿ ಹಿಂದೆಗಡೆ ಏನ್ ನಡೀತಾ ಇದೆ ಅಂತ. 4 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ರು ಎಲ್ಲರೂ. ಈ ತರ ಜೋಶು, ಈ ತರ ವೈಭವ್ ಕಾಯ್ತಾ ಇದ್ರು. ಯಾವುದು ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ನಮಗೆ ಬಂದಿರಲಿಲ್ಲ ಸ್ಯಾಂಡಲ್ವುಡ್ ಅಲ್ಲಿ. ವಿ ಆರ್ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್, ವಿ ಆರ್ ಎಂಜಾಯಿಂಗ್ ಇಟ್, ವಿ ಆರ್ ಲಿವಿಂಗ್ ಆನ್ ಇಟ್ ಅಷ್ಟೇ. ಆಕ್ಚುಲಿ ನಾನು ಯಶ್ ಅವ್ರ ಬಗ್ಗೆ ಏನು ಕಮೆಂಟ್ ಮಾಡಕ್ ಹೋಗಲ್ಲ, ಬಿಕಾಸ್ ಅದು ಎಲ್ರಿಗೂ ಗೊತ್ತಿದೆ. ಫ್ರಮ್ ನೋ ವೇರ್ ಟು ಸಮ್ವೇರ್, ಫ್ರಮ್ ಎವ್ರಿವೇರ್. ಅವ್ರು ಇವಾಗ ಎಲ್ಲ ಕಡೆ ಹೋದ್ರೆ ಆಲ್ ಓವರ್ ಇಂಡಿಯಾ ಅವ್ರದ್ದೇ ಮಾತುಕತೆ ಇವಾಗ ನಡೀತಾ ಇರೋದು. ಓಕೆ, ಫ್ರಮ್ ಆಲ್ ದ ಥಿಂಗ್ಸ್, ಫ್ರಮ್ ಸ್ಯಾಂಡಲ್ವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ. ಇನ್ನೇನು ಹೇಳೋಣ, 100% ಇಲ್ಲ ಅನ್ಕೊಂಡು. ಇಲ್ಲ, ಏನು ಹೇಳಕ್ಕಿಲ್ಲ. ಐ ಥಿಂಕ್ he said it all. It's worth seeing. Kannada industry boomed so well. I don't know, many years probably. Almost, yeah. That's why Daddy's home. ತುಂಬಾ ಹೆಮ್ಮೆ ವಿಷಯ ಅಷ್ಟೇ. ಕನ್ನಡ ಇಂಡಸ್ಟ್ರಿ ಇಷ್ಟೊಂದು ಬೆಳೆದಿದೆ, ಇನ್ನೂ ಬೆಳಿಬೇಕು ನನ್ನ ಪ್ರಕಾರ. ಬಟ್ ತುಂಬಾ ಖುಷಿ ಆಗ್ತಿದೆ ಜನರೆಲ್ಲ ನೋಡಿ. His hard work is vision. Thank you. Thanks. ನಮಸ್ಕಾರ ಅಕ್ಕ. ಹೌದಕ್ಕ, ಡಯಾರ್ಡ್ ಫ್ಯಾನು. 4 ವರ್ಷ ವೇಟ್ ಮಾಡಿದೀವಿ, ಒಂದು ರಾತ್ರಿ ವೇಟ್ ಮಾಡೋಕ್ಕಾಗಿಲ್ಲ ಅಕ್ಕ ಮೂವಿಗೋಸ್ಕರ. ಮಲ್ಗೆ ಇಲ್ಲ ಅಕ್ಕ, ಯಾವಾಗ ಫ್ಯಾನ್ ಶೋ ನೋಡಕ್ ಬರ್ತೀವೋ ಅಂತ ಕಾಯ್ತಾ ಇದ್ದಿದ್ವಿ. ಈ ಸತಿ ಯುದ್ಧನೇ ಬೇರೆ, ಟಾಕ್ಸಿಕ್ ಹವಾನೇ ಬೇರೆ. ಬಾಸ್, ಇಷ್ಟು ಮಾಡೋಕ್ಕೆ ಅಷ್ಟು ಕಷ್ಟಪಟ್ಟಿದ್ರಿ, ಇನ್ನೂ ಬೇಕಾ ಅನ್ನೋ ಥರ ಮಾಡ್ತಾ ಇದ್ದಾರೆ. ಇನ್ನೂ ಬೇಕಾದ್ರೆ ಮಾಡ್ತೀವಿ ಬ್ರೋ ಅಣ್ಣ. ನಾವು ನನ್ನ ಅಪ್ಪಟ ಅಭಿಮಾನಿ ಅಣ್ಣ ನಿಮಗೆ ಥ್ಯಾಂಕ್ಸ್ ಅಣ್ಣ. ರಾತ್ರಿಯಿಂದ ಇಲ್ಲೇ ಇದ್ದೀನಿ. ಯಶ್ ಬಾಸ್ ಅಂದರೆ ತಂದೆ ತಾಯಿಗಿಂತ ಜಾಸ್ತಿ ಪ್ರಾಣ ನನಗೆ. ಅವ್ರಿಗೋಸ್ಕರ ಪ್ರಾಣನೇ ಬೇಕಾದ್ರೆ ಕೊಟ್ಬಿಡ್ತೀನಿ. ಫಕಿಂಗ್ ಮ್ಯಾನೇಜ್ ಈ ಸತ ಯುದ್ಧನೇ ಬೇರೆ ಅಕ್ಕ. ನಾವು 12 ಗಂಟೆ ಹೊಸೂರಿಂದ ಬಂದಿರೋದು. ಹೊಸೂರಿಂದ ಬಂದು 12 ಗಂಟೆಯಿಂದ ಕಾಯ್ತಾ ಇದ್ದೀರಿ. 4 ವರ್ಷ ಆದ್ಮೇಲೆ ಬಾಸ್ ಮೂವಿ ರಿಲೀಸ್ ಆಯ್ತಾ ಇದೆ. ತುಂಬಾ ಕುತೂಹಲದಿಂದ ಕಾಯ್ತಾ ಇದೀವಿ ನೋಡ್ಬೇಕು ಅಂತ. ಮೂವಿ ನೋಡಿ ನೆಕ್ಸ್ಟ್ ರಿವ್ಯೂ ಹೆಂಗೈತೆ ಅಂತ ತಿಳಿಸ್ತೀವಿ. ಅವ್ರಿಗೇನ್ ನಾವೇನ್ ಹೇಳಕ್ಕಾಗುತ್ತೆ ಅಕ್ಕ, ದೊಡ್ಡವ್ರು ಅವರು. ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೋಬೇಕು ಅಂತವ್ರೆ, ನಿಂತವ್ರೆ ಅಷ್ಟೇ. ರಾಕಿಂಗ್ ಸ್ಟಾರ್ ಎಸ್ಗೆ, ನಮ್ ಬಾಸು ಯಾರು? ರಾಕಿಂಗ್ ಸ್ಟಾರ್ ಸಂತೋಷ್ ಯಶ್. ಇದೇ ಮೆಜೆಸ್ಟಿಕ್ ಅಲ್ಲಿ ಯಶ್ ಬಾಸು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು. ಇವತ್ತು ಇದೇ ಗಾಂಧಿನಗರಲ್ಲಿ, ಈ ಸೆಂಟ್ರಲ್ ಇಷ್ಟು ಜನರ ಪ್ರೀತಿ ಗಳಿಸಿದಕ್ಕೆ ಇದು ನಮ್ಮ ಕನ್ನಡಿಗರ ಎಕ್ಕಡ ಎನ್ನಡ ಅನ್ನೋರು ಬಾಯಲ್ಲಿ ಕನ್ನಡ ಮಾತಾಡ್ಸೋದು